ಉತ್ತರ ಕರ್ನಾಟಕದ ಬೆಲ್ಲದ ಬೇಳೆ ಮತ್ತು ಎಲೆಗಡುಬು ಇದು ತುಂಬ ವಿಶೇಷವಾದ ಮತ್ತು ವಿಶಿಷ್ಟವಾದಂತಹ ರೆಸಿಪಿ. ಇದನ್ನು ಎಲ್ಲರೂ ಕೂಡ ಒಂದ್ಸರಿ ಟ್ರೈ ಮಾಡಲೇಬೇಕು. ಉತ್ತರ ಕರ್ನಾಟಕದಲ್ಲಿ ಶ್ರಾವಣ ಮಾಸದಲ್ಲಿ ತುಂಬ ಮಾಡುವಂತಹ ಇದು ಸ್ವೀಟ್ ರೆಸಿಪಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಈಶ್ವರಿ ಕುಕ್ಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ದಯವಿಟ್ಟು ವಿಡಿಯೋನ ಯಾರೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ ಅಂತ ಹೇಳ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತೊಂದು ಬೆಲ್ಲದ ಬೇಳೆ ಮತ್ತು ಎಲೆ ಕಡುಬು ಮಾಡೋದನ್ನು ಹೇಳ್ಕೊಡ್ತೀನಿ. ಬನ್ನಿ, ಅದಕ್ಕೆ ಮೊದಲಿಗೆ ಒಂದು ಬೌಲ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ಮೊದಲಿಗೆ ಹಿಟ್ಟು ಮತ್ತು ಉಪ್ಪನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕಾಗುತ್ತೆ. ಒಂದೇ ಸರಿ ಜಾಸ್ತಿ ನೀರನ್ನು ಹಾಕೋಬೇಡಿ, ಹಿಟ್ಟು ತೆಳುವಾಗ್ಬಿಟ್ರೆ ಕಡುಬು ಮಾಡೋಕ್ಕೆ ಬರಲ್ಲ. ಒಂದು ಮೀಡಿಯಮ್ ಆಗಿರಲಿ, ಹಿಟ್ಟು ಗಟ್ಟಿನೂ ಬೇಡ ತೆಳುವಾಗೂ ಬೇಡ, ಒಂದು ಮೀಡಿಯಮ್ ಆಗಿರಬೇಕು. ನೋಡಿ, ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ನಾನಿವಾಗ ಹೇಳ್ಕೊಡ್ತಿರುವಂತಹ ಬೆಲ್ಲದ ಬೇಳೆ ಮತ್ತು ಎಲೆಗಡುಬು ತುಂಬ ಹಳೆಯ ಸಾಂಪ್ರದಾಯಿಕ ಅಡುಗೆ ಆಗಿದೆ. ಉತ್ತರ ಕರ್ನಾಟಕದ ಸ್ಪೆಷಲ್ ಅಡುಗೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನೋಡಿ, ಇವಾಗ ಹಿಟ್ಟು ರೆಡಿಯಾಗಿದೆ. ಹಿಟ್ಟು ಕಲಸಿದ ಮೇಲೆ ಅದನ್ನು ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿಕೊಂಡು ನೋಡಬೇಕಾಗುತ್ತೆ. ನೋಡಿ, ಹಿಟ್ಟು ಈ ಥರ ಓಪನ್ ಮಾಡಿದ್ರೆ ಒಂಥರ ಪದರ ಥರ ಆಗಬೇಕು ಹಿಟ್ಟು. ಇವಾಗ ಹಿಟ್ಟು ರೆಡಿಯಾಗಿದೆ ಅಂತಲೇ ಅರ್ಥ. ಹಿಟ್ಟನ್ನು 10 ನಿಮಿಷ ರೆಸ್ಟ್ ಮಾಡಲು ನಾವು ಒಂದು ಬೌಲ್ನ ಅದಕ್ಕೆ ಮುಚ್ಚಿಬಿಟ್ಟು ಇಡಬೇಕಾಗುತ್ತೆ. ನೋಡಿ, ಇವಾಗ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಅದನ್ನು ಮುಚ್ಚಿ ಇಟ್ಕೊಳ್ಳೋಣ. ಇವಾಗ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಳ್ಳೋಣ. ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಅಗಲವಾದ ಒಂದು ಬಾಣಲಿನ ಇಟ್ಕೊಳ್ಳಿ. ಅದಕ್ಕೆ ಒಂದು 5ರಿಂದ 6 ಗ್ಲಾಸ್ನಷ್ಟು ನೀರನ್ನು ಹಾಕಿ ಬೇಯಲಿಕ್ಕೆ ಬಿಟ್ಬಿಡಿ. ಈ ಕಡೆ ನಾವು ಕಡುಬನ್ನು ಮಾಡ್ಕೊಳ್ಳೋಕ್ಕೆ ಚಿಕ್ಕ ಉಂಡೆಗಳನ್ನು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ಯಾವ ಥರ ಅಂದರೆ ಪೂರಿ ಮಾಡಬೇಕಾದ್ರೆ ನೀವು ಉಂಡಿನ ರೆಡಿ ಮಾಡ್ಕೊತೀರಲ್ಲ, ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದೇ ಥರ ಇದನ್ನು ಕಟ್ ಮಾಡಿ ಈ ಥರ ರೆಡಿ ಮಾಡಿ ನಾನು ಒಂದು ಕಡುಬನ್ನು ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಇರಬೇಕು. ತುಂಬ ದಪ್ಪನೂ ಬೇಡ, ತಿಳುವೂ ಬೇಡ, ತುಂಬ ಅಗಲ ಬೇಡ. ಎಷ್ಟು ಚಿಕ್ಕದು ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಕಡುಬು ಬರುತ್ತೆ. ನೋಡಿ, ನಾನು ಇದೇ ಥರ ಎಲ್ಲ ಕಡುಬು ಲಟ್ಟಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ. ಚಿಕ್ಕದಾಗಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಎಲ್ಲ ಕಡುಬುನೂ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ನಾವು ಎಲ್ಲ ಕಡುಬು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿನೇ ಆವಾಗಲೇ ಪಾತ್ರೆಯಲ್ಲಿ ನೀರು ಕಾಯಲಿಕ್ಕೆ ಇಟ್ಟಿದ್ವಲ್ಲ, ಚೆನ್ನಾಗಿ ಕಾದಿರುತ್ತೆ. ನೋಡಿ, ಇವಾಗ ನೀರು ಕೂಡ ಚೆನ್ನಾಗಿ ಕಾದಿದೆ. ಈ ಥರ ಅದರೊಳಗಡೆ ಗುಳ್ಳೆ ಬರಬೇಕು, ಅಂದರೆ ಹಿಟ್ಟು ಚೆನ್ನಾಗಿ ಬೆಂದುಬಿಡುತ್ತೆ. ಹಾಕಿದ ತಕ್ಷಣವೇ ನೀರಲ್ಲಿ ಈ ಥರ ಗುಳ್ಳೆ ಬಂದ ಮೇಲೆ ಹಾಕಿದ್ರೆ ಚೆನ್ನಾಗಿ ಬೇಗ ಕಡುಬು ಬೆಂದುಬಿಡುತ್ತೆ. ನೋಡಿ, ಇವಾಗ ಒಂದೊಂದಾಗಿ ನೀರಲ್ಲಿ ನಾನು ಹಾಕ್ತಾಯಿದ್ದೀನಿ. ಒಟ್ಟಿಗೆ 2 ಹಾಕಬೇಡಿ, ಒಂದಕ್ಕೊಂದು ಅಂಟುಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. 1 ಬೈ 1 ನಿಧಾನಕ್ಕೆ ಹಾಕ್ಕೊಳ್ಳಿ. ಹಾಕಬೇಕಾದ್ರೆ ಗ್ಯಾಸ್ ಫ್ಲೇಮ್ನ ಕಡಿಮೆ ಮಾಡಿ. ಎಲ್ಲ ಹಾಕಿದ ನಂತರ ಮೀಡಿಯಮ್ನಲ್ಲಿಡಿ. ಗ್ಯಾಸ್ ಫ್ಲೇಮ್ನ ಯಾವುದೇ ಕಾರಣಕ್ಕೂ ಹೈ ಮಾಡಬೇಡಿ, ಮೀಡಿಯಮ್ಮಲ್ಲಿಡಿ. ನೋಡಿ, ಈ ಥರ ಚೆನ್ನಾಗಿ ಕುದಿಬೇಕಾಗುತ್ತೆ. ಕುದಿಯೋ ಟೈಮಲ್ಲಿ ಹಾಗೆ ಬಿಡಬೇಡಿ. ಅದನ್ನು ಒಂದು ಸ್ಪೂನನ್ನು ಹಾಕಿ ಮಧ್ಯ ಸುತ್ತಲೂ ನಿಧಾನವಾಗಿ ಬಿಡಿಸ್ಕೊಳ್ಳಿ. ಮಧ್ಯಕ್ಕೆ ಯಾವುದೇ ಕಾರಣಕ್ಕೂ ಸ್ಪೂನನ್ನು ಹಾಕ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಕಡುಬು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸುತ್ತಲೂ ನಿಧಾನಕ್ಕೆ ಈ ಥರ ಬಿಡಿಸ್ಕೊಳ್ಳಿ, ಅಂದರೆ ತಳ ಹಿಡಿಯಲ್ಲ. ಇಲ್ಲ ಅಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ, ಈ ಥರ ಮಾಡಿಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕಡುಬು ರೆಡಿ ಆಗುತ್ತೆ. ನೋಡಿ, ಇವಾಗ ಕಡುಬು ರೆಡಿಯಾಗಿದೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಅಗಲವಾದ ಪುಟ್ಟಿಯಲ್ಲಿ ನೀರು ಹಾಕ್ಕೊಂಡು ಆ ನೀರಲ್ಲಿ ಬೇಯಿಸಿರುವಂತಹ ಕಡುಬನ್ನು ಹಾಕಬೇಕು. ಯಾಕೆ ನೀರಲ್ಲಿ ಕಡುಬನ್ನು ಹಾಕಬೇಕಂದ್ರೆ, ಬಿಸಿ ಇರುವಾಗ ಹಾಗೆ ತೆಗೆದ್ಬಿಟ್ಟು ಇಟ್ಬಿಟ್ರೆ ಒಂದಕ್ಕೊಂದು ಅಂಟುಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ನೀರಲ್ಲಿ ಹಾಕೋದ್ರಿಂದ ನಾವು ನಿಧಾನವಾಗಿ ಒಂದು 5 ನಿಮಿಷ ನೀರಲ್ಲಿ ಬಿಟ್ಟು ಒಂದೊಂದೇ ತೆಗೆದು ಇಡಬೇಕಾಗುತ್ತೆ. ನೋಡಿ, ಕಡುಬು ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಕಡುಬಿನ ಮೇಲೆ ಬಬಲ್ಸ್ ಬಂದಿರುತ್ತೆ. ವೈಟ್ ಆಗಿ ಬಬಲ್ಸ್ ಬಂದಿರುತ್ತೆ. ಬಬಲ್ಸ್ ಬಂದರೆ ಕಡುಬು ಬೆಂದಿದೆ ಅಂತ ಅರ್ಥ. ನಿಮಗೆ ಕಾಣಿಸ್ತಾ ಇದೆ ಇಲ್ವೋ ಗೊತ್ತಿಲ್ಲ, ಕಡುಬಿನ ಮೇಲೆ ಬಬಲ್ಸ್ ಇದೆ. ನಾನಿವಾಗ ನಿಮಗೆ ನೀಟಾಗಿ ತೋರಿಸ್ತೀನಿ. ನೋಡಿ, ಇವಾಗ ಈ ಥರ ಬಬಲ್ಸ್ ಬಂದರೆ ಕಡುಬು ಚೆನ್ನಾಗಿ ಬೆಂದಿದೆ ಅಂತಲೇ ಅರ್ಥ. ಇದೇ ಥರ ನಾನು ಎಲ್ಲ ಕಡುಬನ್ನು ಬೇಯಿಸ್ಕೊಂಡು ನೀರಲ್ಲಿ ಹಾಕಿ 5 ನಿಮಿಷ ಬಿಟ್ಟು ಎಲ್ಲ ಕಡುಬನ್ನು ಒಂದು ತಟ್ಟೆಗೆ ಸರ್ವ್ ಮಾಡಿದ್ದೀನಿ. ಇವಾಗ ಕಡುಬಂತೂ ಸಿದ್ಧ ಆಯಿತು. ಮತ್ತು ಇವಾಗ ಬೆಲ್ಲದ ಬೇಳೆ ಮಾಡೋಣ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ 1 ಕಪ್ಪಷ್ಟು ಕಡಲೆಬೇಳೆ, 3/4 ಕಪ್ಪಷ್ಟು ಬೆಲ್ಲ, ಒಂದು 3ರಿಂದ 4 ಸ್ಪೂನಷ್ಟು ಕೊಬ್ಬರಿ ತುರಿ,
ಮತ್ತು ಸ್ವಲ್ಪ ಏಲಕ್ಕಿ ಪೌಡ್ರು ಮತ್ತು ಮತ್ತು ಗಸಗಸೆ ನೋಡಿ. ಇವಾಗ ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ನಾವು ತೊಗೊಂಡಿರುವಂತಹ ಬೇಳೆನ ಹಾಕ್ಬಿಟ್ಟು ಒಂದು 2 ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ವಾಶ್ ಮಾಡಿದ ನಂತರ ನೀರು ಕುಡಿಯೋ ಲೋಟದಲ್ಲಿ 2 ಲೋಟದಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. 2 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಬೇಳೆ ಬೇಯಬೇಕಾದ್ರೆ ಉಕ್ಕುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿಕೊಂಡು ಒಂದು 4ರಿಂದ 5 ವಿಸಿಲ್ ಬಂದರೆ ಸಾಕು. ನೋಡಿ, ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಡಿದ್ದೀವಿ. ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಅದರ ಮೇಲೆ ನಾವು ಕುಕ್ಕರ್ನ ಇಟ್ಕೊಳ್ಳೋಣ. ನಮ್ಮ ಮನೆ ನೀರಲ್ಲಿ ನಾನು 5 ವಿಸಿಲ್ ಬರೆಸ್ಕೊಳ್ತೀನಿ. ನಿಮ್ಮದು ಸ್ವೀಟ್ ನೀರಾಗಿದ್ದರೆ 3 ವಿಸಿಲ್ಗೆ ಚೆನ್ನಾಗಿ ಬೇಳೆ ಬೇಯುತ್ತೆ. ನೋಡಿ, ಇವಾಗ 5 ವಿಸಿಲ್ ಆಗಿದೆ. 5 ವಿಸಿಲ್ ಆದಮೇಲೆ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಕಟ್ಟು ಕೂಡ ತುಂಬ ಮಂದವಾಗಿ ಚೆನ್ನಾಗಿ ಬಂದೈತೆ. ಇನ್ನು ಬೇಳೆ ಬೆಂದಿದೆ ಇಲ್ಲ ಅಂತ ಈ ಥರ ಒಂದು ಸ್ಪೂನಿನ ಸಹಾಯದಿಂದ ನೋಡ್ಕೊಳ್ಳಿ, ಚೆನ್ನಾಗಿ ಬೇಳೆ ಬೆಂದಿದೆ. ನಿಮಗೆ ಇನ್ನೂ ಬೆಂದಿಲ್ಲ ಅಂತ ಅನ್ನೋ ಥರ ಆದರೆ ಆ ಸ್ಪೂನಲ್ಲಿ ತಗೊಂಡು ಒಂದು ಬೇಳೆ ತಗೊಂಡು ನೀವು ಪ್ರೆಸ್ ಮಾಡ್ಕೊಳ್ಳಿ, ಅರ್ಥ ಆಗುತ್ತೆ ಬೇಳೆ ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ನಾವು ನೆಕ್ಸ್ಟು ಬೇಳೆ ಮತ್ತು ಕಟ್ಟನ್ನು ಡಿವೈಡ್ ಮಾಡಬೇಕಾಗುತ್ತೆ. ನಮಗೆ ಬೇಕಾಗಿರೋದು ಬೇಳೆ ಮಾತ್ರ, ಕಟ್ಟಿವಾಗ ಬೇಕಾಗಿಲ್ಲ. ಇವಾಗ ಅದನ್ನು ಒಂದು ಜರಡಿ ಮುಖಾಂತರ ನಾವು ಬೇಳೆನ ಡಿವೈಡ್ ಮಾಡ್ಕೊಳ್ಳೋಣ. ಕಟ್ಟು ಸೈಡಿಗೆ ತೆಗೆದುಬಿಟ್ಟು ಬೇಳೆನ ಡಿವೈಡ್ ಮಾಡ್ಕೊಳ್ಳೋಣ. ಈ ಕಟ್ಟಿಂದ ಸೂಪರ್ ಸಾಂಬಾರು ರೆಸಿಪಿ ಬರುತ್ತೆ. ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಕಟ್ಟಿನ ಸಾಂಬಾರು ಬೇಕು ಅಂದರೆ ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ನೋಡಿ, ಇವಾಗ ಬೇಳೆನ ಕುಕ್ಕರಲ್ಲಿ ಹಾಕಿದ್ದೀನಲ್ಲ, ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ದೀನಿ, ಆನ್ ಮಾಡ್ಕೊಂಡಿಲ್ಲ. ಮಜ್ಜಿಗೆ ಮಾಡೋ ಕೋಲಿಂದ ಇದನ್ನು ಚೆನ್ನಾಗಿ ಮುಗಿಸ್ಕೋಬೇಕಾಗುತ್ತೆ. ಸ್ವಲ್ಪ ಬೇಳೆ ಮುಗಿಸ್ಕೊಂಡು ನಂತರ ಅದಕ್ಕೆ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಆವಾಗಲೇ ನಾವು ಬೆಲ್ಲನ ಅಳತೆ ಮಾಡಿ ಇಟ್ಕೊಂಡಷ್ಟೇ ಪ್ರಮಾಣದಲ್ಲಿ ಬೆಲ್ಲನ ಹಾಕಿ, ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಅದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಸ್ವೀಟನ್ನು ಆ್ಯಡ್ ಮಾಡ್ಕೊಳ್ಳಿ. ಇಷ್ಟೇ ಬೆಲ್ಲ ಇದಕ್ಕೆ ಕರೆಕ್ಟಾಗುತ್ತೆ. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. ಸುತ್ತಲೂ ಅದನ್ನೆಲ್ಲ ಬಿಡಿಸ್ಬಿಟ್ಟು ಆ ಕಡೆ ಈ ಕಡೆ ಹತ್ತಿರೋದನ್ನು ಸ್ಪೂನಿನ ಸಹಾಯದಿಂದ ತಗೊಂಡು ಚೆನ್ನಾಗಿ ಕಲಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಇದನ್ನು ನಿಮಗೆ ಗಟ್ಟಿ ಅನಿಸಿದ್ರೆ ಅದಕ್ಕೆ ಸ್ವಲ್ಪ ಆವಾಗಲೇ ನಾವು ಕಟ್ಟು ಬಸ್ತು ಇಟ್ಕೊಂಡಿದ್ವಲ್ಲ ಅದರಲ್ಲಿದೆ 1-2 ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ಳಿ. ಬೇರೆ ನೀರನ್ನು ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡ್ಕೋಬೇಡಿ, ಯಾಕಂದರೆ ಹಳಸೋಗೋಂಥ ಚಾನ್ಸಸ್ ಇರುತ್ತೆ. ಬೇಳೆ ನೀರೇ, ಬಿಸಿ ನೀರೇ ಹಾಕ್ಕೊಳ್ಳಿ, ತಣ್ಣೀರನ್ನು ಹಾಕ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಇದೇ ಥರ ಒಂದು 5 ನಿಮಿಷ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ಯಾಕಂತಂದರೆ ಬೆಲ್ಲ ಹಾಕಿದ್ಮೇಲೆ ಬೇಳೆ ಅದು ಹೊಂದಾಣಿಕೆ ಆಗಬೇಕು. ಅದಕ್ಕೋಸ್ಕರ ಒಂದು 5 ನಿಮಿಷ ಚೆನ್ನಾಗಿ ಅದನ್ನು ಬೇಯಿಸಬೇಕು. ನೋಡಿ, ಇವಾಗ ಚೆನ್ನಾಗಿ ಬೇಳೆ ಮತ್ತು ಬೆಲ್ಲ ಎರಡು ಹೊಂದಾಣಿಕೆಯಾಗಿ ಬೆರ್ತೋಗಿದೆ. ಇವಾಗ ಮತ್ತೆ ನಾವು ಆವಾಗಲೇ ತೋರಿಸಿರುವಂತಹ ಇಂಗ್ರೀಡಿಯೆಂಟ್ ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ಇವಾಗ ಅದಕ್ಕೆ ಒಣ ಕೊಬ್ಬರಿನ ಹಾಕ್ತಾಯಿದ್ದೀನಿ. ತುರಿದ್ಬಿಟ್ಟು ಇಟ್ಕೊಂಡಿರುವಂತಹ ಒಣ ಕೊಬ್ಬರಿ ಇಲ್ಲ ಅಂದರೆ ಹಸಿ ಕೊಬ್ಬರಿನೂ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ನಂತರ ಗಸಗಸೆ ಮತ್ತು ಏಲಕ್ಕಿ ಪೌಡ್ರು ಎಲ್ಲನೂ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀವಿ. ನೋಡಿ, ಇವಾಗ ಗಸಗಸೆ ಹಾಕಿದೆ, ನಂತರ ಏಲಕ್ಕಿ ಪೌಡ್ರನ್ನು ಕೂಡ ಹಾಕ್ತಾಯಿದ್ದೀನಿ. ಇದು ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಅಡಿಗೆ ಹಾಗೂ ಈ ಶ್ರಾವಣ ಮಾಸದಲ್ಲಿ ತುಂಬ ಜನರ ಮನೆಯಲ್ಲಿ ಇದನ್ನು ಪೌರ್ಣಮಿಗೆ, ಅಮಾವಾಸ್ಯೆಗೆ, ಸೋಮವಾರ ಮತ್ತು ಹಾಗೆ ಸ್ವೀಟು ತಿನ್ಬೇಕನ್ಸಿದ್ರೂ ಈ ಕಡುಬು ಮತ್ತು ಬೆಲ್ಲದ ಬೇಳೆನ ಮಾಡಿಕೊಂಡು ತಿಂತಾರೆ. ತುಂಬ ರುಚಿಯಾಗಿರುತ್ತೆ. ಇದು ತುಂಬ ಹಳೆಯ ಸಂಪ್ರದಾಯದ ಅಡಿಗೆ. ದಯವಿಟ್ಟು ಎಲ್ಲರೂ ಒಂದ್ಸರಿ ಇದನ್ನು ಟ್ರೈ ಮಾಡಿ. ನೀವು ಪದೇ ಪದೇ ಮಾಡ್ತೀರಾ. ನೋಡಿ, ಇವಾಗ ಪರ್ಫೆಕ್ಟಾಗಿ ಬೆಲ್ಲದ ಬೇಳೆ ಅಂತೂ ರೆಡಿಯಾಗಿದೆ. ಇವಾಗ ನಾವು ಇದನ್ನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಬೇಳೆ ಕೂಡ ರೆಡಿಯಾಗಿದೆ. ಈ ಬೆಲ್ಲದ ಬೇಳೆ ಮತ್ತು ಆವಾಗಲೇ ಮಾಡಿರುವಂತಹ ಕಡುಬು ದೇವರಿಗೆ ಅತ್ಯಂತ ಶ್ರೇಷ್ಠವಾದಂತಹ ನೈವೇದ್ಯಕ್ಕೂ ಇದನ್ನು ತುಂಬ ಈ ಶ್ರಾವಣ ಮಾಸದಲ್ಲಿ ಬಳಸ್ತಾರೆ. ನೋಡಿ, ಇವಾಗ ಬೆಲ್ಲದ ಬೇಳೆ ಮತ್ತು ಎಲೆಗಡುಬು ಎರಡು ರೆಡಿಯಾಗಿದೆ. ಎಲ್ಲರೂ ಒಂದ್ಸರಿ ದಯವಿಟ್ಟು ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಹೊಸ ರೆಸಿಪಿಗಳಿಗಾಗಿ ಈಶ್ವರಿ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಹಾಗೂ ರಿಲೇಟಿವ್ಸ್ಗೆ ನಮ್ಮ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.